ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ವಡಗಾಂವ್ ದೇ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ರಣಗಂಬ ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಇಲ್ಲಿನ ದೇಶ್ಮುಖ್ ಮನೆತನದವರು ತಲೆತಲಾಂತರದಿಂದ ಈ ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಸುಮಾರು 95 ಅಡಿ ಉದ್ದ ಇರುವ ಈ ರಣಗಂಬ 20ರಿಂದ 25 ಟನ್ನಷ್ಟು ತೂಗುತ್ತದೆ. ಯಾವುದೇ ಯಂತ್ರ ತಂತ್ರದ ಸಹಾಯವಿಲ್ಲದೆ ಕೇವಲ ಮಾನವನ ಕೈಬಲದಿಂದ ಛಂಗಬಲದಿಂದ ಬೃಹತ್ ಗಾತ್ರದ ಹಗ್ಗ ಹಾಗೂ ಕಟ್ಟಿಗೆಯ ಸಹಾಯದಿಂದ ಮೇಲೆತ್ತಿ ರಣಗಂಬವನ್ನು ಪ್ರತಿಷ್ಠಾಪಿಸುವುದು ಈ ಊರಿನವರ ಅಭಿಮಾನದ ಸಂಕೇತವೂ ಹೌದು. ಈ ಮಹೋತ್ಸವದಲ್ಲಿ ಇಲ್ಲಿಯವರೆಗೆ ಸಣ್ಣ ಪುಟ್ಟ ಗಾಯಗಳನ್ನು ಹೊರತುಪಡಿಸಿದರೆ ಯಾವುದೇ ಒಂದು ಸಾವು ನೋವಿನಂತಹ ಅಹಿತಕರ ಘಟನೆ ನಡೆಯದಿರುವುದು ದೈವಿಕ ಶಕ್ತಿಯ ಪ್ರತಿರೂಪದಂತೆ ಕಾಣುತ್ತದೆ. ಬೆಳಗ್ಗೆ ರಣಗಂಬ ಏರಿಸುವ ಪ್ರಯತ್ನ ಆರಂಭವಾದರೆ ಮಧ್ಯಾಹ್ನದವರೆಗೆ ಈ ಕೆಲಸ ನಡೆಯಿತು. ಸಂಜೆ ಕೋಲಾಟ, ನೃತ್ಯ, ಅಂದ್ಯ ಮೆರವಣಿಗೆ, ಭಜನೆ ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭದಲ್ಲಿ ಅನೇಕರು ಭಾಗವಹಿಸಿದ್ದು ಕಂಡುಬಂತು. ನಂತರ ರಣಗಂಬ ಜಾತ್ರೆಗೆ ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆ ಇದೆ. ದೇಶ್ಮುಖರೆಂಬ ಪಾಳೆಗಾರರು ವಡಗಾಂವನ ಆಳ್ವಿಕೆ ನಡೆಸುತ್ತಿದ್ದರು. ಶತ್ರುಗಳನ್ನು ಸೋಲಿಸಿದ ಬಳಿಕ ಸವಿನೆನಪಿಗಾಗಿ ಬೃಹತ್ ಗಾತ್ರದ ರಣಗಂಬವನ್ನು ಎತ್ತಿ ನಿಲ್ಲಿಸುವ ಮೂಲಕ ಗ್ರಾಮಸ್ಥರು ತಮ್ಮ ಶೌರ್ಯವನ್ನು ಪ್ರದರ್ಶಿಸುತ್ತಿದ್ದರು. ಈ ಸಂಪ್ರದಾಯ ಇಂದಿಗೂ ಮುಂದುವರೆದುಕೊಂಡು ಬಂದಿದ್ದು, ರಣಗಂಬವನ್ನು ಎತ್ತಿ ನಿಲ್ಲಿಸದಿದ್ದರೆ ಇಡೀ ಊರೇ ಶಾಪಗ್ರಸ್ತವಾಗಲಿದೆ ಎನ್ನುವುದು ಊರವರ ಅಭಿಪ್ರಾಯ. ರಣಗಂಬವನ್ನು ಹೆಣ್ಣು ದೇವತೆಯ ಪ್ರತಿರೂಪವೆಂದು ಬಿಂಬಿಸಿ ಊರಿನ ಜನರು ಭಕ್ತಿಯಿಂದ ಸೀರೆ, ಬಳೆ, ಗೋಧಿ, ಉಡಿಯಕ್ಕಿ ತುಂಬಿ ತಮ್ಮ ಹರಕೆಯನ್ನು ತೀರಿಸುತ್ತಾರೆ. ಜಾತ್ರೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ಧರ್ಮದವರು ಇದು ಏರ್ಸೋವರಿಗೆ ಯಾರು ಊಟ ಮಾಡೋದಿಲ್ಲ, ದನ ಕರುಗಳು ಹೊರಗೆ ಬಿಡೋದಿಲ್ಲ, ಹೆಣ್ಮಕ್ಳು ಹೊರಗೆ ಬರೋದಿಲ್ಲ. ಇದು ಏರ್ಸಿದ ನಂತರ ಎಲ್ಲರೂ ಬಂದು ಪೂಜೆ ಆದ ನಂತರ ಎಲ್ಲರೂ ಬಂದು ಸೀರೆ, ಉಡಕ್ಕಿ ಮತ್ತು ಹೂವಿನ ಹಾರು, ಬಳಿ ಹಾಗೆ ದೇವಿ ವಿಜೃಂಭಣೆಯಿಂದ ಆಚರಿಸ್ತಾರ. ರಣಗಂಬ ಅಂತಂದ್ರೆ ನಾವು ವಿಜಯೋತ್ಸವವನ್ನು ಇವತ್ತು ನಾವು ಆಚರಿಸ್ತಾ ಇದ್ದೇವೆ ಈ ಊರಿನ ಜನರೆಲ್ಲ. ಇದು 2ನೇ ದಿವಸಕ್ಕೆ ನಾವು ಇದು ಆಚರಣೆ ಮಾಡ್ತೀವಿ. ಮತ್ತು ಹುಣ್ಣಿಯಲ್ಲಿ ನಮ್ಮ ರಣಗಂಬ ಅಂದ್ರೆ ಒಂದು ದೊಡ್ಡ ಗಿಡ, 2 ಗಿಡವನ್ನು ಜಾಯಿಂಟ್ ಮಾಡಿ ಸುಮಾರು 60 ಫೀಟ್ ವರೆಗೂ ಇರುತ್ತೆ. ಅದು 2 ನಾವು ಹುಣ್ಣಿ ದಿವಸ ಕೆರೆಯಲ್ಲಿ ಬಿಟ್ಟು ನಮ್ಮ ಊರಿನ ಕೆರೆಯಲ್ಲಿ ಇಡ್ತೇವೆ, ನೀರಲ್ಲಿ ಇಡ್ತೇವೆ. ಅದು ಅವತ್ತಿನ ದಿವಸ ಹುಣ್ಣಿ ದಿವಸ ಎಲ್ಲರೂ ಊರು ಜನ ಸೇರಿ ಇಲ್ಲಿ ತಂದು ನಾವು ಊರಲ್ಲಿ ನಾವು ಏನು ಏರಿಸಬೇಕು ಆ ಸ್ಥಳದಲ್ಲಿ ಬಿಡ್ತಾರೆ. ಮತ್ತೆ ಯುಗಾದಿ ನಂತರ ಮತ್ತೆ ಒಯ್ದು ಮತ್ತೆ ಕೆರೆಯಲ್ಲೇ ಬಿಡ್ತೇವೆ ನಾವು. ಮತ್ತೆ ಇದು ಇವತ್ತು ವೈಶಿಷ್ಟಿಕ ಈ ಭಾಗಕ್ಕೆ ಈ ತರ ಎಲ್ಲೂ ಹಬ್ಬ ಇರೋದಿಲ್ಲ. ಇದೇ ಬಹಳ ಬಹಳ ವೈಶಿಷ್ಟವಾದ ಹಬ್ಬ. ಇದನ್ನು ಎತ್ತಲು ಯಾರ್ದಿಂದೂ ಸಾಧ್ಯ ಆಗಲ್ಲ. ನಮ್ಮಲ್ಲಿ ನಮ್ಮ ಊರ್ ಜನ ಅದ್ರ ಟೆಕ್ನಿಕ್ ಇದೆ. ಅದು ಎಲ್ಲ ಸೇರಿ ಪರಂಪರೆಯಿಂದ ನಡ್ಕೋತಾ ಬಂದಿದ್ದಾರೆ. ಮತ್ತು ತಲಾಂತರದಿಂದ ನಮ್ಮ ಪೀಳಿಗೆನೆ ಬೆಳೀತಾ ಬಂದಿದೆ. ನಾವು ಸಣ್ಣ ಮಾಡಬೇಕಂದ್ರೂ ಊರು ಜನ ಕೇಳೋದಿಲ್ಲ, ದೊಡ್ಡದೇನೆ ತುಂಬಾ ಏರಿಸ್ತಾ ಇದ್ದೇವೆ. ಸುಮಾರು 70 ಫೀಟ್ ಉದ್ದ ಇರ್ಬೋದು.
ಅಗಲಂಕಿ ದೊಡ್ಡ ಬುಡ ಇರುತ್ತೆ. ಅದು ನಾವು ಒಂದ್ ಸಲ ತಂದ್ರೆ ಒಂದು 10-12 ವರ್ಷ ಹೋಗುತ್ತೆ ಅದು.